ಚರ್ಚೆ ಆಗಿದೆ, ರಾಜ್ಯಪಾಲರ ವಿರುದ್ಧ ನಿರ್ಣಯವನ್ನು ತೆಗೆದುಕೋಬೇಕು. ಇದರ ಜೊತೆಯಲ್ಲಿ ಬಿಜೆಪಿನವರು ಮಾತು ಕೇಳಿ 11 ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ರಾಜ್ಯಪಾಲರು ಬಾ ನಾರಾಯಣ ಸರ್ ಬಾರೋ ನೀನು ಅಲ್ಲಿ ಯಾರು ಬಿಟ್ರು ನಾವೇನು ಬಿಡಲ್ವಾ? ಗೌರವಾನ್ವಿತ ರಾಜ್ಯಪಾಲರು ಬಿಲ್లుಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗುವಂತ ಬಿಲ್లుಗಳ ಬಗ್ಗೆ ಅವರಿಗೆ ಬೇರೆ ಬೇರೆ ಸಾರ್ವಜನಿಕರು ಕಂಪ್ಲೇಂಟ್ಸ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೆ ಆ ಬಿಲ್ಲಿಂದ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ. ಈಗ ಅರ್ಬನ್ ಡೆವಲಪ್ಮೆಂಟ್ ಬಿಲ್ಲು ಅಂತ ಹೇಳಿದ್ರು, ಮತ್ತೆ ಮುಜರಾಯಿದೊಂದು ಬಿಲ್ ಹೋಗಿದೆ. ಮುಜರಾಯಿ ಬಿಲ್ ಮಾಡೋದ್ರಿಂದ ಅಲ್ಲಿ ಹಿಂದೂಗಳಿಗೆ ತೊಂದರೆ ಆಗುತ್ತೆ, ಹಿಂದೂ ದೇವಸ್ಥಾನಗಳಿಗೆ ಯಾಕೆ ನೀವು ಹೆಚ್ಚಿನ ಭಾರ ಆಗ್ತಾ ಇದ್ದೀರಾ, ಇವೆಲ್ಲ ಚರ್ಚೆ. ಅಂದರೆ ಸಾರ್ವಜನಿಕರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ಗೆ ಕ್ಲಾರಿಫಿಕೇಶನ್ ಕೇಳಿ ಸರ್ಕಾರಕ್ಕೆ ತಿಳಿ ಹೇಳುವಂತ ಒಂದು ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಅದನ್ನ ಎಲ್ಲಾ ಗವರ್ನರು ಇದುವರೆಗೂ ಆಗಿರುವಂತ ಕಳೆದ 70 ವರ್ಷದಲ್ಲಿ ಆಗಿರುವಂತ ಎಲ್ಲಾ ಗವರ್ನರ್ಗಳು ಕೂಡ ಫೈಲ್ಗಳನ್ನ ಬಿಲ್లుಗಳನ್ನ ಕಳಿಸಿದ್ದಾರೆ. ನಾವಿದ್ದಾಗೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅವತ್ತು ಭಾರದ್ವಾಜ್ ಅವರು ಇದ್ರು, ಒಂದಲ್ಲ 10 ಬಿಲ್లుಗಳನ್ನ ವಾಪಸ್ ಕಳಿಸಿದ್ದಾರೆ. ಅವಾಗೇನು ನಾವು ಹೇಳಿದ್ರ ಕಾಂಗ್ರೆಸ್ಸಿನ ಹೇಳಿಕೆ ಮೇಲೆ ಕಳಿಸಿದ್ದಾರೆ ಅಂತ? ಅದು ಸಾಮಾನ್ಯ ಒಂದು ಗವರ್ನರ್ ಬಗ್ಗೆ ಬಿಜೆಪಿ ಅದು ಕಚೇರಿ ಅಂತ ಹೇಳಿರುವಂಥದ್ದು ಅದು ಅಳಸೋಗಿರುವಂತ ಮಾತು, ಅಳಸೋಗ್ಬಿಟ್ಟಿದೆ. ಬಹಳ ಜನ ಹಿಂದೆನೆ ಅವ್ರದ್ದಿದ್ದಾಗ ನಾವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ರಾಜ್ಯಪಾಲರ ಕಚೇರಿ ಕಾಂಗ್ರೆಸ್ ಕಚೇರಿ ಅಂತ. ಅದು ಪದಾನೇ ಅಳಸೋಗ್ಬಿಟ್ಟೈತೆ, ಅದಕ್ಕೇನು ಬೆಲೆ ಇಲ್ಲ. ನೀವು ಅದನ್ನೇ ಹೇಳಿ ಹೇಳಿ ಬಿಲ್ ಕಳಿಸಿದ್ರು. ಬಿಲ್ ಕ್ಲಾರಿಫಿಕೇಶನ್ ಕೇಳಿ, ಯಾಕೆ ಬಿಲ್ ಕಳಿಸಿದ್ರು ಕ್ಲಾರಿಫಿಕೇಶನ್. ನಿಮ್ಗೆ ಆ ಗೌರವ ಇರಬೇಕಲ್ಲ. ಯಾವ ಇಲಾಖೆಯ ಸಂಬಂಧಪಟ್ಟಂತ ಮಂತ್ರಿಗಳು, ಸೆಕ್ರೆಟರಿಗಳು, ಚೀಫ್ ಸೆಕ್ರೆಟರಿ ಹೋಗಿ ಒಂದೊಂದು ಬಿಲ್ ಹೋದಾಗನು ಕೂಡ ಹೋಗಿ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟು ಅದ್ರ ಬಗ್ಗೆ ಈ ಮಾಹಿತಿಯನ್ನು ಕೊಟ್ಟು ಈ ತರ ಒಳ್ಳೇದಾಗುತ್ತೆ, ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಅಂತ ಹೇಳೋವಂಥದ್ದು ಸರ್ಕಾರದ ಕರ್ತವ್ಯ. ಅದನ್ನು ಮಾಡಿದ್ರೆ ಬಿಲ್ ಕಳಿಸ್ಬಿಡೋದು, ಅದರ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ವಾಪಸ್ ಕಳಿಸ್ತಾರೆ ಅಂತಂದ್ರೆ ನಿಮ್ಮ ನೆಗ್ಲಿಜಿಯನ್ಸಿ, ಗವರ್ನರ್ ನೆಗ್ಲಿಜಿಯನ್ಸ್ ಅಲ್ಲ, ನಿಮ್ಮ ನೆಗ್ಲಿಜಿಯನ್ಸಿ. ಸರಿಯಾದಂತ ಮಾಹಿತಿಯನ್ನ ಗವರ್ನರ್ ಅವರಿಗೆ ಕೊಡದೇ ಇರೋದು ನಿಮ್ ತಪ್ಪು. ನೀವು ತಪ್ಪು ಮಾಡಿಬಿಟ್ಟು ಗವರ್ನರ್ ಮೇಲೆ ತಪ್ಪು ಹಾಕುವಂಥದ್ದು ಇದೆಷ್ಟು ಸರಿ ಐತೆ? ಅದರಿಂದ ನೀವು ಕಾನೂನು ಪ್ರಕಾರ ಇವತ್ತು ಹಲವಾರು ಬಿಲ್లుಗಳನ್ನ ವಿಧಾನಸಭೆಯಲ್ಲಿ ನಾವು ವಿರೋಧ ಮಾಡಿದ್ದೀವಿ, ಸಾರ್ವಜನಿಕರು ವಿರೋಧ ಮಾಡಿದ್ದಾರೆ. ಅಂತ ಬಿಲ್లుಗಳನ್ನೆಲ್ಲ ನೀವು ತಗೊಂಡೋಗಿ ಗವರ್ನರ್ ಮುಂದೆ ಇಟ್ಟು ಇಮಿಡಿಯೇಟ್ ಆಗಿ ಸೈನ್ ಹಾಕಿ ಅಂದ್ರೆ ಅವ್ರಿಗೂ ಕ್ಲಾರಿಫಿಕೇಶನ್ ಕೇಳುವಂತ ಅಧಿಕಾರ ಇದೆ. ಅದು ಸಂವಿಧಾನದತ್ತವಾಗಿ ಅವರಿಗೆ ಇರುವಂತ ಅಧಿಕಾರ. ಅವ್ರಿಗೆ ಗೌರವ ಕೊಡಬೇಕು. ದಾರಿಯಲ್ಲಿ ಏಕವಚನದಲ್ಲಿ ಏನು ಗವರ್ನರ್ ಬಗ್ಗೆ ಮಾತಾಡಿದ್ದು ದಲಿತ ಗವರ್ನರ್ ಅನ್ನೋದನ್ನು ಕೂಡ ಗಮನಕ್ಕೆ ಬರದೆ ಅವರ ಫೋಟೋ ಸುಟ್ಟಿರೋದು, ಬೆಂಕಿ ಹಾಕೋದು, ದಾರಿ ಎದ್ಕೋವ್ರನ್ನ ಹೀಯಾಳಿಸಿ ಪದಗಳನ್ನ ಮಂತ್ರಿಮಂಡಲದ ಸದಸ್ಯರು, ದಾರಿಗೆ ಹೋಗೋರು ಯಾರು ಹೇಳಿದ್ರೆ ಅದೊಂದು ಬೇರೆ, ಅದರ ಮಂತ್ರಿಮಂಡಲದ ಸದಸ್ಯರು, ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಅಗೌರವವಾಗಿ ಮಾತಾಡುವಂಥದ್ದು ಎಷ್ಟು ಸರಿ? ಅವ್ರಿಗೂ ಒಂದು ಗೌರವವನ್ನು ಕೊಡುವಂಥದ್ದು ಕಲಿಬೇಕು. ಬಿಲ್లుಗಳೇನು ಬಂದಿದೆ ಅದು ರೋಟೀನ್ ಪ್ರೋಸೆಸ್. ಹೋಗಿ ಕ್ಲಾರಿಫಿಕೇಶನ್ ಕೊಟ್ರೆ ಮನವರಿಕೆ ಮಾಡ್ಕೊಂಡು ಅವರು ಸೈನ್ ಮಾಡೇ ಮಾಡ್ತಾರೆ ಸಂವಿಧಾನದತ್ತವಾಗಿ. ಇದರ ಜೊತೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ನಾವ್ಯಾರು ಬೀಳಿಸ್ತೀರಿ ಅಂತ ಎಲ್ಲೂ ಹೇಳೇ ಇಲ್ಲಲ್ಲ. ನಾವು MLA ಭೇಟಿ ಮಾಡಿಲ್ಲಲ್ಲ. ಯಾವ MLA ಕಾಂಗ್ರೆಸ್ MLA ಭೇಟಿ ಮಾಡಿದ್ದೀರಿ? ಅವ್ರ ಪಾರ್ಟಿಯವರು. ನಾನು ದಿನಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ, ಅವಾಗೆ ಕುರ್ಚಿಗಳದ ಚೇರು, ಏನದು ಚೇರು, ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಓಡಾಡ್ತಾ ಇದ್ದಾರೆ. ಇದಾದ್ಮೇಲೆ DK ಶಿವಕುಮಾರ, ಅದಾದ್ಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು. ಖರ್ಗೆ ಅವರ, MB ಪಾಟೀಲ್ರ, ಜಾರಕಿಹೊಳಿ ಅವರ, ಜಮೀರ, KJ ಜಾರ್ಜ್ ಅವರ, ಏನ್ ಬಹಳ ಜನ ಓಡಾಡ್ತಾನೆ ಅವ್ರೆ. ಒಂಥರ ಮ್ಯೂಸಿಕಲ್ ಚೇರ್. ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯ ಆದ್ಮೇಲೆ ಯಾರು ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ಕಾಂಗ್ರೆಸ್ಸಿನ MLAಗಳಲ್ಲಿ ಬಹು ಚರ್ಚಿತವಾದಂತ ವಿಚಾರ. ಬಿಜೆಪಿಯಲ್ಲೂ ನಾವು ಏನು ಚರ್ಚೆ ಮಾಡಿಲ್ಲ. ಯಾರಾದ್ರೆ ನಮ್ಗೇನಂತೆ, ನಾವೇನು ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ.
ಬೀಳಿಸುವಂಥ ಅವಶ್ಯಕತೆನೂ ಇಲ್ಲ. ಅವರು ಗೌರವಯುತವಾಗಿ ಅವರು ಸರ್ಕಾರ ನಡೆಸಿದ್ರೆ ಜನನೂ ಕೂಡ ಇಷ್ಟಪಡ್ತಾರೆ.